ಶ್ರೀ ಗುರುಭ್ಯೋ ನಮಃ ಹರಿ ಓಂ. ಜಸ್ಟ್ ರಾಮದೇವ್ರ ಬಗ್ಗೆ ಒಂದೆರಡು ಮಾತು ಆಡೋಣ ಅಂತ ಅಂದ್ಕೊಂಡೆ. ನೀವು ಇಲ್ಲಿ ಬಿ ವಂಡ್ರಿಂಗ್ ಯಾಕೆ ಇಲ್ಲಿ ರಂಗನಾಥ ದೇವ್ರ ಮೇಲೆ ಇಟ್ಟಿದ್ವಿ ಅಂತ. ಯಾಕಂದರೆ ರಾಮದೇವರಿಗೆ ಕುಲದೇವರು ಅವರು. ಸೊ ಅವ್ರು ಆ್ಯಕ್ಚುಲಿ ರಾಮದೇವರು ಶ್ರೀರಂಗಕ್ಕೆ ಬಂದು ಇದು ಮಾಡಿದ್ದಾರೆ, ಪೂಜೆ ಮಾಡಿದ್ದಾರೆ. ಸೊ ಅದಕ್ಕೆ ಈವನ್ ಪಾದುಕೆಗಳು ಇಲ್ಲಿಂದ ಹೋಯ್ತು, ಶ್ರೀರಂಗದಿಂದ ಅಯೋಧ್ಯೆಗೆ ಪಾದುಕೆ ಕಳಿಸಿದ್ರು ಈ ಇನಾಗ್ರೇಷನ್ ಟೈಮ್ನಲ್ಲಿ. ಆ್ಯಂಡ್ ಮೋದಿದು ಟ್ರಿಪ್ ಆಲ್ಸೋ ವಾಸ್ ಅಲಾಂಗ್ ಆಲ್ ದ ಪ್ಲೇಸಸ್ ಎಲ್ಲಿ ರಾಮ ಎಲ್ಲಿ ಹೋಗಿದ್ರು ಅಲ್ಲೆಲ್ಲ ಈ ಆಲ್ಸೋ ವೆಂಟ್. ಸೊ ದಟ್ ಇಸ್ ಇದು ಇಂಪಾರ್ಟೆನ್ಸ್. ಸೊ ರಾಮದೇವ್ರಿಗೆ ಕುಲದೇವರು, ರಂಗನಾಥ ದೇವರು ಅಫ್ಕೋರ್ಸ್ ಅಭಿನ್ನ, ದೇ ಆರ್ ದ ಸೇಮ್, ಬಟ್ ಸ್ಟಿಲ್ ಕುಲದೇವರು ಅಂತ ನಾವು ಭಾವಿಸ್ತೀವಿ. ಆ್ಯಂಡ್ ಇನ್ನೊಂದು ಏನಂದರೆ, ಹರಿನಾಮ ಸಂಕೀರ್ತನದಲ್ಲಿ ರಾಮನಾಮ ಮಹತ್ವ ಎಲ್ಲರೂ ಶಾಸ್ತ್ರದಲ್ಲಿ ಸಂತರು ದಾಸರು ಎಲ್ಲರೂ ಹೇಳಿದ್ದಾರೆ. ಸೊ ಮೋರ್ ದೆನ್ ಎನಿ ಅದರ್ ವಿಷ್ಣು ನಾಮ ರಾಮನಾಮಕ್ಕೆ ಅಷ್ಟೊಂದು ಮಹತ್ವ ಕೊಟ್ಟಿದ್ದಾರೆ. ಜಸ್ಟ್ ಆ ನಾಮಕ್ಕೆ ಎಷ್ಟೋ ಅರ್ಥಗಳಿದೆ, ನನಗೆ ಅದೇನು ಗೊತ್ತಿಲ್ಲ. ಒಂದು ಅರ್ಥ ಏನಂದರೆ, ರಾಮ ಅಂದರೆ ಒನ್ ಹೂ ಮೇಕ್ಸ್ ಪೀಪಲ್ ಹ್ಯಾಪಿ, ಯಾರಿಗೆ ಮನೋರಂಜನೆ ಮಾಡೋನು ರಾಮ ಅಂತ ಹೇಳ್ತೀವಿ. ಸೊ ಅದು ಜಸ್ಟ್ ಒಂದು ಅರ್ಥ, ಎಷ್ಟು ಅರ್ಥಗಳಿದ್ದಾಗೆ. ಇನ್ನೊಂದು ನೋಡ್ತೀವಿ, ರಾಮದೇವರು ಒಂಥರ ಹೀ ಈಸ್ ದ ಐಡಿಯಲ್ ಪರ್ಸನ್ ಅಲ್ಲ, ಐಡಿಯಲ್ ಸನ್, ಐಡಿಯಲ್ ಹಸ್ಬೆಂಡ್, ಐಡಿಯಲ್ ಫಾದರ್, ಐಡಿಯಲ್ ರೂಲರ್, ಎವ್ರಿಥಿಂಗ್ ಐಡಿಯಲ್. ಯಾಕಂದರೆ ಈಸ್ ಪರ್ಫೆಕ್ಟ್. ಸೊ ಯಾಕಂದರೆ ಈಸ್ ಪರಬ್ರಹ್ಮ ಹಿಮ್ಸೆಲ್ಫ್. ಸೊ ಅವನಿಗೆ ಅನಂತ ಕಲ್ಯಾಣ ಗುಣ ಪರಿಪೂರ್ಣ, ದೋಷವರ್ಜಿತ, ಏನು ದೋಷಗಳಿಲ್ಲ, ಶಾರ್ಟ್ ಕಮಿಂಗ್ಸ್ ಇರೋಂಗಿಲ್ಲ, ಎಲ್ಲ ಕಲ್ಯಾಣ ಗುಣಗಳು ಉಂಟವನು. ಆ್ಯಂಡ್ ನಾವು ರಾಮಾಯಣದಲ್ಲಿ ನೋಡ್ತೀವಿ, ಲೈಕ್ ಏನೋ ಒಂಥರ ಕಪಿಗಳು ಬೇಕಾಯಿತು, ಕಪಿಗಳು ಸಹಾಯ ಬೇಕಾಯಿತು, ಈ ರಾಜಗಳ ಸಹಾಯ ಏನೇನೋ ಆ ಥರ ಬರುತ್ತೆ. ಬಟ್ ಆ್ಯಕ್ಚುಲಿ ನೋಡಿದ್ರೆ ವಿತೌಟ್ ಈವನ್ ಲಿಫ್ಟಿಂಗ್ ಎ ಫಿಂಗರ್ ಈ ಕುಡ್ ಹವ್ ಫಿನಿಶ್ಡ್ ಎವ್ರಿಥಿಂಗ್, ಈ ಕುಡ್ ಹವ್ ಕಿಲ್ಡ್ ರಾವಣ. ಬಟ್ ದಟ್ ಇಸ್ ನಾಟ್ ದ ಉದ್ದೇಶ. ಅಂದರೆ ಎಲ್ಲರಿಗೂ ಒಂದು ಸೇವೆ ಮಾಡೋ ಅವಕಾಶ ಕೊಡಬೇಕು ಅಂತ ಎಲ್ಲ ಕೊಟ್ಟಿದ್ದಾನೆ ಅಷ್ಟೇ. ಆ್ಯಂಡ್ ರಾಮದೇವ್ರ ಇನ್ನೊಂದು ಗುಣ ಏನಂದರೆ, ಎಕ್ಸ್ಟ್ರೀಮ್ ಬ್ಯೂಟಿ, ಹ್ಯಾಂಡ್ಸಮ್ನೆಸ್. ಐ ಮೀನ್ ಬ್ಯೂಟಿ ಇಸ್ ಫಾರ್ ವಿಮೆನ್, ಬಟ್ ಹ್ಯಾಂಡ್ಸಮ್ನೆಸ್ ಅಂತ ಹೇಳ್ತೀವಲ್ಲ. ಸೊ ಅಲ್ಲಿ ಏನು ಹೇಳ್ತಾರೆ ಅಂದರೆ, ಕವಿ ದ ಪೊಯೆಟಿಕ್ ಇಮ್ಯಾಜಿನೇಷನ್ ಇಸ್ ಲೈಕ್ ದಿಸ್. ಈ ಗಿಡಗಳೆಲ್ಲ ವೆನ್ ಯೂಸ್ ಟು ವಾಕ್ ಆನ್ ದ ಇದನ್ನಲ್ಲಿ, ಗಿಡಗಳೆಲ್ಲ ದ ಯೂಸ್ ಟು ಬೆಂಡ್ ಟು ಟಚ್ ಹಿಮ್ ಅಂತೆ. ಐ ಮೀನ್ ಹಿ ವಾಸ್ ಸೋ ವಿನ್ಸಮ್ ಆ್ಯಂಡ್ ಹ್ಯಾಂಡ್ಸಮ್. ಗಿಡಗಳು ಯೂಸ್ ಟು ದೇ ವಾಂಟೆಡ್ ಟು ಟಚ್ ಹಿಮ್ ಅಂತೆ. ಸೊ ಅವನು ಹೋಗುವಾಗ ಟಚ್ ಮಾಡೋದಂತೆ. ಆ ಥರ ಕವಿದು ಇಮ್ಯಾಜಿನೇಷನ್. ಮತ್ತು ರಾಮದೇವ್ರ ಪದ ಭಗವದ್ಗೀತೆಯಲ್ಲಿ ಬರುತ್ತೆ. ಮೊದಲದಾಗಿ ಇನ್ನೊಂದು ಏನು ಹೇಳಬೇಕಂದ್ರೆ, ನಾವು ರಾಮದೇವ್ರನ್ನ ಒಂದು ಆರ್ಡಿನರಿ ಒಂದು ಮನುಷ್ಯ ಅಂತ ಅನ್ಕೋಬಾರ್ದು. ಏನೋ ಒಂಥರ ಬಹುಶಃ ಏನೋ ದುಃಖ ಇಲ್ಲ ಏನೋ ಕೋಪ ಆ ಥರ ಅಪ್ಯಾರೆಂಟ್ಲಿ ತೋರಿಸಿರ್ಬೋದು, ಬಟ್ ಅವರಿಗೆ ದೋಷ ಏನಿಲ್ಲ. ಸೊ ಹೀ ಈಸ್ ಬ್ರಹ್ಮನ್ ಹಿಮ್ಸೆಲ್ಫ್. ಸೊ ಇನ್ನೊಂದು ಏನಂದರೆ, ಲೈಕ್ ಇದು ಅಂದರೆ ಅವ್ರ ಶರೀರ ಅಪ್ರಾಕೃತ ಶರೀರ, ನಮ್ಮ ಥರ ಪ್ರಾಕೃತ ಶರೀರ ಇಲ್ಲ. ಸೊ ಇಲ್ಲಿ ಏನಂದರೆ, ಗೀತೆಯಲ್ಲಿ ಒಂದು ಮಾತು ಬರುತ್ತೆ 9ನೇ ಅಧ್ಯಾಯದಲ್ಲಿ 11ನೇ ಶ್ಲೋಕ. ಭಗವಂತ ಏನು ಹೇಳ್ತಾನಂದರೆ, ಅವಜಾನಂತಿ ಮಾಮೂಢ ಮಾನುಷಂ ತನುಮಾಶ್ರಿತಂ. ನನ್ನ ಯಾರು ಒಂಥರ ಅನ್ಕೋತಾರೋ ಒಂದು ಹ್ಯೂಮನ್ ಫಾರ್ಮ್ನಲ್ಲಿ ಬಂದಿದ್ದಾನೆ ಅಂದರೆ ಅವರೆಲ್ಲ ಮೂಢರುಗಳು ಅಂತ, ತಾಮಸಗಳು, ಮೂಢರುಗಳು. ಸೊ ಅವರಿಗೆ ಗೊತ್ತಿಲ್ಲ ನನ್ನ ಒರಿಜಿನಲ್ ನೇಚರ್ ಹೇಗೆ ಅಂತ. ಸೊ ಅದೇ ಥರ ರಾಮದೇವರಿಗೆ ಅದೇ ಆಗತ್ತೆ. ಆ್ಯಂಡ್ ಭಗವಂತ ಅವತಾರ ಮಾಡುವಾಗ ದರ್ ಇಸ್ ನೋ ಡೈಲ್ಯೂಷನ್, ಅಂದರೆ ಫುಲ್ ಮೂಲ ರೂಪ ಹೇಗಿದೆ ಹಾಗೇ ಬರ್ತಾನೆ. ರಾಮಕೃಷ್ಣ ಏನು ಅವತಾರನ ಇರ್ಬೋದು, ನರಸಿಂಹ, ವಾಟ್ ಎವರ್ ಇಟ್ ಇಸ್. ಸೊ ಏನು ಕಡಿಮೆ ಆಗೋದಿಲ್ಲ. ದೆನ್ ಮುಂದಿನ ಇದರಲ್ಲಿ 10ನೇ ಅಧ್ಯಾಯದಲ್ಲಿ ವಿಭೂತ ಯೋಗದಲ್ಲಿ ಹೇಳ್ತಾನೆ, ಇದು ಇಲ್ಲಿ ಆ್ಯಕ್ಚುಲಿ ರಾಮ ಪದನೇ ಬರುತ್ತೆ. ಏನಂದರೆ, ಪವನ ಪವತಾಮಸ್ಮಿ ರಾಮ ಶಸ್ಸು ಮೃತಾಮಹಂ. ಅಂದರೆ ಯಾವ್ಯಾವುದು ಪ್ಯೂರಿಫೈ ಮಾಡೋದು, ಐ ಆಮ್ ದ ವಿಂಡ್, ಐ ಆಮ್ ದ ಪವನ, ಅಂದರೆ ಆ ರೂಪದಲ್ಲಿ ಭಗವಂತ ಅಲ್ಲಿದ್ದಾನೆ. ಆ್ಯಂಡ್ ದೆನ್ ಮುಂದೆ ಹೇಳ್ತಾನೆ, ರಾಮ ಶಸ್ಸು ಮೃತಾಮಹಂ, ಶಸ್ತ್ರ ಅಸ್ತ್ರದಲ್ಲಿ ನಾನು ರಾಮ. ಸೊ ರಾಮ ಇಸ್ ನೋನ್ ಫಾರ್ ದಟ್, ಹಿ ಈಸ್ ದ ಬೆಸ್ಟ್ ಅಮಂಗ್ಸ್ ದ ವೆಪನ್ ಹೋಲ್ಡರ್ಸ್ ಆರ್ ವೀಲ್ಡರ್ಸ್. ಸೊ ರಾಮ ಇಸ್ ಅಲ್ಲಿ ಒಂದು ಅದು ವಾಟ್ ವಿ ಕಾಲ್ ಆಸ್ ಪ್ರತ್ಯಕ್ಷ ವಿಭೂತಿ ಅಂತ ಹೇಳ್ತೀವಿ. ಅಂದರೆ ರಾಮನ ಪದನೇ ಯೂಸ್ ಮಾಡಿದ್ದಾರೆ. ಬಟ್ ಮುಂದೆ ನೋಡಿದ್ರೆ ಪವನ ಪವತಾಮಸ್ಮಿ, ಅದು ಒಂಥರ ಇಟ್ಸ್ ಮೇ ಬಿ ಕೋಇನ್ಸಿಡೆಂಟಲ್. ಪವನ ಅಗೈನ್ ಪವನ ಪುತ್ರ ಹನುಮ, ಸೊ ಅದು ಬರುತ್ತೆ, ಆಮೇಲೆ ರಾಮ ಬರುತ್ತೆ. ಸೊ ಅದೊಂದು ನೋಡೋದು. ದೆನ್ ಇನ್ನೊಂದು ಏನಂದರೆ, ಭಾಗವತದಲ್ಲಿ
ಅಷ್ಟು ವಿಸ್ತಾರವಾಗಿ ರಾಮದೇವರ ಅವತಾರ ವರ್ಣಿಸಿಲ್ಲ. ಅಫ್ಕೋರ್ಸ್ 10th and 11th 10 ಮತ್ತು 11 ಸ್ಕಂದ ಫುಲ್ ಕೃಷ್ಣ ಅವತಾರ. ರಾಮದೇವರ ಅವತಾರ ಜಸ್ಟ್ 9ನೇ ಸ್ಕಂದದಲ್ಲಿ ಸ್ವಲ್ಪ ಬರುತ್ತೆ, ಸಂಕ್ಷಿಪ್ತವಾಗಿ ಬರುತ್ತೆ, ಯಾಕೆಂದು ಗೊತ್ತಿಲ್ಲ. ಬಟ್ ಮೈಲಿ ಅಫ್ಕೋರ್ಸ್ ಕೃಷ್ಣ ಅವತಾರ ಬಲ್ಕ್ ಇದೆ. ಮತ್ತು ವಿಷ್ಣು ಸಹಸ್ರನಾಮ ನೋಡಿದ್ರೆ ಏನು ಹೇಳ್ತಾರೆ ಅಂದರೆ, ಸಹಸ್ರನಾಮ ಅಂದರೆ ಇಟ್ಸ್ ನಾಟ್ 1000 ಅಂತ ಅಲ್ಲ, ಅನಂತ. ಆ್ಯಂಡ್ ಈಚ್ ನಾಮ ಡಿನೋಟ್ಸ್ ಒಂದು ಗುಣ ಆರ್ ಒಂದು ರೂಪ. ಆ್ಯಂಡ್ ಈಚ್ ವಿಷ್ಣು ಸಹಸ್ರನಾಮ ಈಚ್ ಪದಕ್ಕೆ 100 ಅರ್ಥ ಅಂತ ಹೇಳ್ತಾರೆ. ಸೊ ಒಂದೊಂದು ಪದಕ್ಕೆ 100 ಅರ್ಥ ಅಂತ ಹೇಳ್ತಾರೆ. ಆ್ಯಂಡ್ ಇಲ್ಲಿ ಏನಂದರೆ ಲೈಕ್ ರುದ್ರದೇವರು ಅದೇ ನಾವು ಫಲಶ್ರುತಿಲಿ ನೋಡ್ತೀವಲ್ಲ, ಒಂದು ಲಘು ಉಪಾಯ ಮಾಡಬೇಕಂದ್ರೆ ಪಾರ್ವತಿ ಕೇಳ್ತಾಳೆ, ಏನು ವಿಷ್ಣು ಸಹಸ್ರನಾಮ ಹೇಳೋಕ್ಕೆ ಲಘು ಉಪಾಯ ಬೇಕಂದರೆ ಜಸ್ಟ್ ರಾಮದೇವರ ಹೆಸರು ಶ್ರೀರಾಮ ರಾಮ ರಾಮೇತಿ ರಮೇ ರಾಮೇ ಮನೋರಮೆ ಸಹಸ್ರನಾಮ ತತ್ತುಲ್ಯಂ ರಾಮನಾಮ ವರಾಮನೆ. ಸೊ ಆ ವಿಷ್ಣು ಸಹಸ್ರನಾಮ ಏನೇನು ನಾಮಗಳು ಹೇಳಿದ ಫಲ ಜಸ್ಟ್ ಒಂದು ರಾಮನಾಮಕ್ಕಿದೆ ಅಂತ ಹೇಳ್ತಾರೆ. ಸೊ ಅದೊಂದು ಹೇಳಿದ್ರೆ ವಿಷ್ಣು ಸಹಸ್ರನಾಮ ಹೇಳಿದಂಗೆ ಆಗುತ್ತೆ ಅಂತ. ದೆನ್ ಅದಕ್ಕೆ ನೋಡಿ, ಈವನ್ ರಾಮದೇವರು ಆಲ್ವೇಸ್ ರುದ್ರದೇವರು ರಾಮನ ಸ್ಮರಣೆ ಮಾಡ್ತಾನೆ ಇರ್ತಾರೆ. ಅದಕ್ಕೆ ಈವನ್ ಭಾಗವತದಲ್ಲಿ 12 ಸ್ಕಂದದಲ್ಲಿ ಹೇಳ್ತಾರೆ, ಅಂದರೆ ಕಂಪ್ಯಾರಿಸನ್ ಕೊಡ್ತಾರೆ, ಲೈಕ್ ನದಿಗಳಿನಲ್ಲಿ ಗಂಗಾ ಉತ್ತಮ ಅಲ್ವಾ, ಅದೇ ಥರ ವೈಷ್ಣವರಲ್ಲಿ ಶಂಭು, ವೈಷ್ಣವಾನಾಂ ಯಥಾ ಶಂಭು ಅಂತ ಹೇಳ್ತಾರೆ. ಸೊ ವೈಷ್ಣವರಲ್ಲಿ ಉತ್ತಮ ಅದನ್ನು ಶಂಕರ ಶಂಭು ಅಂತ. ಸೊ ನದಿಗಳಿನಲ್ಲಿ ಹೇಗೆ ಗಂಗಾ ಉತ್ತಮ ವ್ಯಕ್ತಿ, ಅದೇ ಥರ ವೈಷ್ಣವರಲ್ಲಿ ಶಂಭು ಉತ್ತಮ ಅಂತ ಭಾಗವತದಲ್ಲಿ ಒಂದು ಬರುತ್ತೆ. ಈವನ್ ನೀವು ವೆಂಕಟೇಶ ಸುಪ್ರಭಾತ ನೋಡಿದ್ರೆ ಅಲ್ಲಿ ಒಂದು ಕನೆಕ್ಷನ್ ಇದೆ ತಿರುಮಲೇಶನಿಗೆ. ಕೌಶಲ್ಯ ಸುಪ್ರಜಾ ರಾಮ ಅಂತ ಬರುತ್ತೆ ನೋಡಿ, ಅಲ್ಲಿ ರಾಮನ್ ಬರುತ್ತೆ, ಅಲ್ಲಿ ಫಸ್ಟ್ ಅಲ್ಲಿ ರಾಮನ ಇದೇ ಬರುತ್ತೆ. ಇನ್ನೊಂದು ನೋಡಬೇಕಂದ್ರೆ ಈ ನೋಡಿ, ಯುಗಾದಿ ಲಾಸ್ಟ್ ಇದು ಬಂತು, ಲಾಸ್ಟ್ ಟ್ಯೂಸ್ಡೇ ಅಲ್ವಾ. ಸೊ ಎಕ್ಸಾಕ್ಟ್ಲಿ ಒಂದು ವಾರ ಆದಮೇಲೆ ರಾಮನವಮಿ. ಸೊ ಯುಗಾದಿ ಅಗೇನ್ ಏನಂದರೆ ವಸಂತ ಋತು ಶುರು. ಸೊ ಗೀತನಲ್ಲಿ ಅಗೇನ್ ಹೇಳ್ತಾನೆ, ಋತುನಾಂ ಕುಸುಮಾಕರ. ಸೊ 6 ಋತುಗಳಲ್ಲಿ ನಾನು ವಸಂತ ಋತು ಅಂತ ಹೇಳ್ತಾನೆ. ಅಂದರೆ ಭಗವಂತನ ಸನ್ನಿಧಾನ ವಸಂತ ಋತುವಿನಲ್ಲಿ ಭಾಳ ಶ್ರೇಷ್ಠವಾಗಿದೆ ಅಂತ. ನಾಟ್ ದಟ್ ಅದರ್ ಋತುಗಳಲ್ಲಿ ಇಲ್ಲ ಅಂತಲ್ಲ, ಬಟ್ ಅದೇ ಥರ ಮಾಸಾನ ಮಾರ್ಗಶೀರ್ಷ. ಸೊ ಮಾರ್ಗಶೀರ್ಷ ಮಾಸದಲ್ಲಿ ಅವನ ಸ್ಪೆಷಲ್ ಸನ್ನಿಧಾನ ಇದೆ ಅಂತ. ಅದೇ ಥರ ಇಲ್ಲಿ. ಆ್ಯಂಡ್ ಮುಂದೆ ನೋಡಿ, ನೆಕ್ಸ್ಟ್ ಟ್ಯೂಸ್ಡೇ ಚೈತ್ರ ಪೂರ್ಣಿಮಾ, ಹನುಮ ಜಯಂತಿ. ಸೊ ಎಕ್ಸಾಕ್ಟ್ಲಿ ಅಂದರೆ ಎವ್ರಿ ಟ್ಯೂಸ್ಡೇ ಈ ಥರ ಈ ವರ್ಷದಲ್ಲಿ ಆ ಥರ ಬಂದಿದೆ. ಐ ಜಸ್ಟ್ ನೋಟಿಸ್ ದಟ್. ಸೊ ಮತ್ತು ಲೈಕ್ ಯಾರು ಅಟ್ಲೀಸ್ಟ್ ದಕ್ಷಿಣ ದೇಶದಲ್ಲಿ ಯಾರ್ಯಾರು ಭಕ್ತರುಗಳು ಅಂತ ನೋಡಿದ್ರೆ ನನಗೇನೋ 3 ಅನಿಸಿತ್ತು. ಒಂದು ನಮ್ಮ ರಾಘವೇಂದ್ರ ಸ್ವಾಮಿಗಳು, ಅವ್ರದ್ದು ಏನಂದರೆ ಆಲ್ವೇಸ್ ಅವರು ಮೂಲರಾಮನ ಸ್ಮರಣೆ ಮಾಡೋರು. ಅಲ್ಲಿ ಆ ವೃಂದಾವನ ಆ ಕಲ್ಲಿನ ಮೇಲೆ ರಾಮದೇವರು 7 ಕ್ಷಣ ಕೂತ್ಕೊಂಡಿದ್ದು ಅಂತ ಒಂದು ಅಭಿಪ್ರಾಯ. ಸೊ ಎಕ್ಸಾಕ್ಟ್ಲಿ 7 seconds ಕೂತ್ಕೊಂಡಿದ್ದು ಅದೇ ಕಲ್ಲಿಂದ ಕೆತ್ತಿದ್ದಾರೆ ಆ ವೃಂದಾವನನ. ಸೊ ಅದಕ್ಕೆ ಯಾರು ಹೇಳ್ತಾರೆ, ನಾನು ಇಲ್ಲಿ ಕೂತ್ಕೊಂಡು 700 ವರ್ಷ ಜನ ಕಲ್ಯಾಣ ಮಾಡ್ತೀನಿ ಅಂತ. ಸೊ 707 seconds ಕೋರಿಲೇಷನ್. ಮತ್ತು ಆಂಧ್ರನಲ್ಲಿ ರಾಮದಾಸರು ಅಂತ ಭದ್ರಾಚಲಂ ಅಂತ ಅಲ್ಲಿ ದೇವ್ರ ಗುಡಿ ಇದಲ್ಲ, ಅವರು ಮಹಾಭಕ್ತರು. ಆ್ಯಂಡ್ ಅಫ್ಕೋರ್ಸ್ ತ್ಯಾಗರಾಜ ಎಲ್ಲ ಕೃತಿಗಳೆಲ್ಲ ರಾಮದೇವ್ರ ಮೇಲೆ ಮಾಡಿದ್ದಲ್ಲ. 3 ದಕ್ಷಿಣ ದೇಶದಿಂದ. ಉತ್ತರ ದೇಶಕ್ಕೆ ಹೋದರೆ 15th century ಅಫ್ಕೋರ್ಸ್ ವೆರಿ ವೆಲ್ ನೋನ್ ಹನುಮಾನ್ ಚಾಲೀಸ್ ಎಲ್ಲ ಮಾಡಿದ್ದಾರೆ. ತುಳಸಿದಾಸ್, ಸಂತ ತುಳಸಿದಾಸ್. ಸೊ 15th century ಅವರು ರಾಮಚರಿತ್ ಮಾನಸ್ ಅಂತ ಒಂದು ಗ್ರಂಥ ರಚನೆ ಮಾಡಿದ್ದಾರೆ. ಇದು ಏನಂದ್ರೆ ಅವರು ಸಂಸ್ಕೃತ ಪಂಡಿತರಾಗಿದ್ದರು, ಆದರೆ ಅದನ್ನು ಬಿಟ್ಟು ವರ್ನಾಕ್ಯುಲರ್ ಲ್ಯಾಂಗ್ವೇಜ್ ಮಾಡಬೇಕಂತ ಲೋಕಲ್ ಲ್ಯಾಂಗ್ವೇಜ್. ಸೊ ಇಟ್ಸ್ ಅ ಮಿಕ್ಸ್ ಆಫ್ ಔದಿ ಡೈಲೆಕ್ಟ್, ಔದಿ, ಭೋಜ್ಪುರಿ ಆ್ಯಂಡ್ ಸ್ವಲ್ಪ ಸಂಸ್ಕೃತ. ಸೊ ರಾಮಚರಿತ್ ಮಾನಸ್ ಆ ಥರ ಒಂದು ಇದು ಫಾಲೋ ಮಾಡುತ್ತೆ. ಆ್ಯಂಡ್ ಈಚ್ ಸ್ಟಾನ್ಸಾಗೆ ಚೌಪಾಯಿ ಅಂತ ಹೇಳ್ತಾರೆ. ಐ ಥಿಂಕ್ 4 lines ಅದು. ಸೊ ಚೌಪಾಯಿ ಅಂತ ಹೇಳ್ತಾರೆ. ಆ್ಯಂಡ್ ಅವರ ಇದು ಐ ಡೋಂಟ್ ನೋ, ನೀವು ನೋಡಿರ್ಬೋದು, ಕಾಶಿನಲ್ಲಿ 80 ಘಾಟ್ ಅಂತ ಒಂದು ಕಡೆ ಅವ್ರ ಮನೆ ಇತ್ತು ಅಂತ ಹೇಳ್ತಾರೆ. ಅಲ್ಲಿ ಅವರು ಎಷ್ಟೋ ವರ್ಷ ಇದ್ದು ಅಲ್ಲಿ ಇದು ಮಾಡಿದ್ರಂತ. ತುಳಸಿದಾಸರದ್ದು. ಆ್ಯಂಡ್ ಜಸ್ಟ್ ಇನ್ನು ಇಫ್ ಯು ವಾಂಟ್ ಯು ಕ್ಯಾನ್ ಜಾಯಿನ್ ಮೀ. ಇದು ವೆರಿ ಫೇಮಸ್ ಇದೆ. ಇದು ಇದೆ ಶ್ರೀರಾಮಚಂದ್ರ ಕೃಪಾಲು ಭಜನ.
श्रीरामचन्द्र कृपाल भज मन हरण भरतवरणं कंजलोचन कंजमुखकर कंजपद आरुणं श्रीराम कंदर्पमगणित अमित छविनवि तीरकीरद सुंदरं परपीतबा रहितरूपि शुचि विचनकृत स्वागतं श्रीरामकृपाल भज मन हृदयवारुणम् भज बन्धु शेषनं दैत्यमोक्षनिभञ्जनं रघुनन्द आनन्द कन्द कुशलचन्द दशरथनन्दनं श्रीरामचन्द्र कृपाल भज मन हरण भवभयदारुणम् अंगविभूषणम् आजानभुज चापजितभूषणं श्रीरामचन्द्र कृपाल भज मन भवभयदारुणम् इति वदति तुलसीदास शङ्कर शेषमुनिजनरञ्जनं हृदय कञ्चन मदकुरुकामादिकलरञ्जनं श्रीरामचन्द्र कृपाल भज मन हरण भवभयदारुणं ಶ್ರೀರಾಮ್. ಇಲ್ಲಿ ಜಸ್ಟ್ ಇನ್ನೊಂದು 3 ಹೇಳಬೇಕಂದ್ರೆ, ಇವರು ರಾಮಚರಿತ್ ಮನಸ್ ಗ್ರಂಥ ಮಾಡುವಾಗ ಇಟ್ ಇಸ್ ಬಿಲೀವ್ಡ್ ರಾಮ ಆ್ಯಂಡ್ ಲಕ್ಷ್ಮಣ ಯೂಸ್ ಬಿ ಆನ್ ಈದರ್ ಸೈಡ್. ಇವರು ತುಳಸಿದಾಸ ಗ್ರಂಥ ರಚನೆ ಮಾಡುವಾಗ 2 ಕಡೆ ಇದ್ರು ಅಂತ ಹೇಳ್ತಾರೆ. ರಾಮ ಒಂದು ಕಡೆ, ಲಕ್ಷ್ಮಣ ಇನ್ನೊಂದು ಕಡೆ. ಆ್ಯಂಡ್ ಇಲ್ಲಿ ನೋಡಿ, ಈ ಜಸ್ಟ್ 5 ದಿನಲ್ಲಿ ಎಷ್ಟೋ ಕಂದರ್ಪಗಳು, ಅಂದರೆ ಎಷ್ಟೋ ಮನ್ಮಥನಲ್ಲಿ ಈಸ್ ಅ ಮನ್ಮಥ. ಸೊ ಬ್ಯೂಟಿ ಅಲ್ಲಿ ಬರುತ್ತೆ ಕಂದರ್ಪ ಇದು ಅಂತ. ಆ್ಯಂಡ್ ದೆನ್ ಇನ್ನೊಂದು ಲಕ್ಷಣ ಏನಂದರೆ, ಪುರುಷರಿಗೆ ಲಾಂಗ್ ಆರ್ಮ್ಸ್ ಇರಬೇಕು. ಸೊ ಅದು ಇಲ್ಲಿ ಬರುತ್ತೆ ನೋಡಿ, ಆಜಾನ ದೊಡ್ಡ ಕೈ. ಅವ್ರು ಏನ್ ಹೇಳ್ತಾರೆ ಅಂದ್ರೆ, ಯಾರಿಗೆ ಕೈ ಇರೋದಿಲ್ಲ ಅಂತ, ಯಾರು ರಾಜರು ಅಥವಾ ಸ್ಪೆಷಲ್ ಇರೋರಿಗೆ ಈ ನೀ ಪಾಯಿಂಟ್ ಇರುತ್ತಲ್ಲ, ಅದಕ್ಕಿಂತ ಉದ್ದ ಇರುತ್ತಂತೆ ಕೈ, ಯಾರಿಗೂ ಇರೋದಿಲ್ಲ ಅಂತ. ಚೆಕ್ ಮಾಡ್ಕೊಂಡು ನೋಡ್ಕೊಳ್ಳಿ ಅಂತ. ಇಫ್ ಯು ಆರ್ ರಿಯಲಿ that great person, then your hand should be longer than your knee part ಗಿಂತ ಕೆಳಗೆ. ಅವರಿಗೆ ಆಜಾನುಭುಜ ಅಂತ ಅವರಿಗೆ ಅದೊಂದು ಲಕ್ಷಣ, ಅದೊಂದು ಲಕ್ಷಣ ರಾಮದೇವರು. ಆ್ಯಂಡ್ ಇಲ್ಲಿ ನೋಡಿ ಕೊನೆಯದಾಗಿ ತುಳಸಿದಾಸ್ ಹೇಳ್ತಾರೆ, ಶಂಕರ ಶೇಷ ಮುನಿರಂಜನ. ಅಂದರೆ ರಾಮದೇವರು ಬುದ್ಧದೇವರಿಗೆ ಮತ್ತು ಶೇಷನಿಗೆ ಮನರಂಜನೆ ಮಾಡೋರು ಅಂತ. ಸೊ ಎಷ್ಟು ಚೆನ್ನಾಗಿ, ಜಸ್ಟ್ 5 ಲೈನ್, ಬಟ್ ಎಷ್ಟು ಸುಂದರವಾಗಿ ಮಾಡಿದ್ದಾರೆ. ಬಟ್ ಇಟ್ಸ್ ಅ ಮಿಕ್ಸ್ ಅಪ್ ಅಗೈನ್ ಅವಧಿ ಆ್ಯಂಡ್ ಸಂಸ್ಕೃತ. ಅವರು ಸಂಸ್ಕೃತ ಪಂಡಿತ ಆಗಿದ್ರು, ಬಟ್ ಈ ವಾಂಟೆಡ್ ಟು ಕೇಟರ್ ಟು ದ ಮ್ಯಾಸಸ್. ಸೊ ಅದಕ್ಕೆ ಅವಧಿ ಮತ್ತು ಭೋಜ್ಪುರಿ ಮಿಶ್ರಣ ಮಾಡಿದ್ದಾರೆ. ಸೊ 2 ಮಾತುಗಳು ಹೇಳಿ ಮುಗಿಸ್ತೀನಿ. ಓಂ ತತ್ಸತ್. ಶ್ರೀಕೃಷ್ಣಾರ್ಪಣಮಸ್ತು. ನಾನು ಇದು